ಏ ಕ್ವಾಟ್ರು, ಇಲ್ಲೇನೋ ಮಾಡ್ತಿದ್ಯಾ? ಬಾಟ್ಲು ನೋಡಿ ಏನ್ ಸಖತ್ತಾಗಿದೆ. ಒಂದ್ ಕ್ವಾರ್ಟರ್ ಹಾಕ್ಬಿಡ್ತೀವಿ ಇರೋ. ನೋಡು, ನಾವು ಕೆಲ್ಸದ ಮೇಲೆ ಬಂದಿದೀವಿ, ಕುಡಿಯೋದೆಲ್ಲ ಮಾಡಂಗಿಲ್ಲ. ಏಯ್ ಕ್ವಾರ್ಟರ್ ಹೊಡೆದ್ರೆ ಕೆಲಸ ಸಲೀಸು. ಸುಮ್ನೆ ನಡಿ. ಬೇರೆ ಒಂದ್ ಕ್ವಾರ್ಟರ್ ಹೊಡ್ಕೊಂಡು ಏ ಕ್ವಾಟ್ರು, ಹೇಳಿದ ಅರ್ಥ ಆಗ್ತಿಲ್ವಾ? ನಡಿಯೋ ನಡಿ. ಹೋದಲ್ಲೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾನೆ. ಏಯ್, ಏನೋ ಮಾಡ್ತಿದ್ದೆ? ನಿಂಗೆ ಕೂದಲು ಏನಪ್ಪ ಗಾಳಿಗೆ ಹಾರ್ತಾ ಇತ್ತು, ಮುಗ್ಗೆ ಮುಖಕ್ಕೆ ಅಂಟ್ಕೋತಾ ಇತ್ತು. ಹಂಗಾದ್ರೆ ಮುಖ ಮುಚ್ಕೊಂಡು ನಿಂತ್ಕೊ. ಯಾಕೋ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ. ಆ ಮೂಲೆಯಲ್ಲಿ ಹೂವು ಮರ ಏನಿದ್ರಲ್ಲ, ಅವನಿಗೆ ದುಡ್ಡು ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ನನ್ನ ಮಗ ಹೂವು ಮರನು ವಿನಿ ಹತ್ರ ಹೋಗ್ತಾನೆ, ಫೋರ್ಸ್ ಮಾಡ್ತಾನೆ ಹೂವು ತಗೊಳ್ಳಿ ಅಂತ. ಆ ಹೂವನ್ನ ತಗೊಂಡು ವಿನಿ ಅದಕ್ಕೆ ಕೊಡ್ತಾನೆ. ಗ್ಯಾಪಲ್ಲಿ ಏನೇನಾಗುತ್ತೆ. ನಮಗೂ ಅದೇ ತಾನೇ ಬೇಕಾಗಿರೋದು. ಜೈ ಪುಂಡರೀಕ. ಎಕ್ಸ್ಕ್ಯೂಸ್ ಮಿ ಸರ್, ರೋಜಸ್. ಬೇಡ ಬೇಡ, ನೈ ಚೈಯೆ. ಓ, ನೀವು ಕನ್ನಡದವರ ಸರ್? ನೀವು ಕನ್ನಡದವರಾ? ಹೌದು ಸರ್, ನಾವು ಕನ್ನಡದವರೇ. ಹೌದಾ? ನಿಮ್ಮ ಶ್ರೀಮತಿ ಅವರಿಗೆ ರೋಸ್ ಕೊಡಿಸಿ ಸರ್, ತುಂಬ ಸಂತೋಷ ಪಡ್ತಾರೆ. ಈ ರೋಸಲ್ಲಿ ಒಂದು ಸ್ಪೆಷಲ್ ಇದೆ, ಹೆಣ್ಮಕ್ಳನ್ನ ಬೇಗ ಮರಳು ಮಾಡುತ್ತೆ. ಸ್ಕ್ಯಾನರ್ ಇದೆಯಾ? ಆಗಿದೆ. ಥ್ಯಾಂಕ್ ಯು ಸರ್. ಕಲ್ಯಾಣಿ, ಕಲ್ಯಾಣಿ ಇವು ನನಗೆ ಹೂ ಕಂಡ್ರೆ ಅಸಹ್ಯ ಆಗತ್ತೆ ವಿನಯ್, ನನಗೆ ಬೇಡ. ನನಗೆ ಹೂಗಳು ನೋಡಿದ್ರೆ ಅದ್ರ ಸೌಂದರ್ಯ ಕಾಣಿಸಲ್ಲ. ಈ ಹೂಗಳನ್ನೆಲ್ಲ ರಾಜೇಶ್ ಮುಂದೆ ರಾಶಿ ಹಾಕಿದ್ದೆ ಕಣ್ಮುಂದೆ ಬರುತ್ತೆ. ಮಂಜಣ್ಣ ಮುಂದೆನೂ ಇದೇ ಹೂಗಳನ್ನ ರಾಶಿ ಹಾಕಿದ್ರು. ಅಲ್ಲಿ ಬರೀ ಈ ಹೂಗಳ ವಾಸನೆ ಇತ್ತು. ಅವ್ರನ್ನ ನೋಡಕ್ ಬರೋ ಜನ ಎಲ್ಲ ಇದೇ ಹೂಗಳನ್ನ ತರ್ತಾ ಇದ್ರು. ನನಗಿನ್ ಬೇಡ. ನಾನು ಏನು ಮಾಡಿದ್ರೆ ಸಂತೋಷ ಆಗುತ್ತೆ ಕಲ್ಯಾಣಿ ನಿನಗೆ?